ಸೆಂಟ್ ಬಾಟ್ಲು. ಆಹಾ, ಏನು ಚೆನ್ನಾಗಿದೆ ಬಾಟ್ಲು. ಒಂದು ಕಾಲದಲ್ಲಿ ಪರಿಮಳ ತುಂಬಿದ ಕೊಡ ಇದು. ಇದು ಹುಟ್ಟಿದ್ದು ಯಾವುದೋ ಒಂದು ದೊಡ್ಡ ದೇಶದಲ್ಲಿ ಅಂತ ಕಾಣುತ್ತೆ. ತನ್ನ ಪ್ರೇಯಸಿಗೆ ಉಡುಗೊರೆ ಕೊಡೋದಕ್ಕೋಸ್ಕರ ಯಾರೋ ಇದನ್ನು ಪ್ರೀತಿಯಿಂದ ಖರೀದಿ ಮಾಡಿರ್ತಾನೆ. ತನ್ನ ಪ್ರೀತಿಯ ಹುಡುಗನ ಒಲವಿನ ಉಡುಗೊರೆ ನೋಡಿ ಅವಳು ಎಷ್ಟು ಸಂಭ್ರಮ ಪಟ್ಟಿರ್ಬೋದಲ್ಲ. ಅದರ ಸುವಾಸನೆಗೆ ಅವನು ಪದೇ ಪದೇ ನೆನಪಾಗಿರ್ಬೋದಲ್ವಾ. ಆದರೆ ನೋಡಿ, ಅಂದಿನ ಸಂಭ್ರಮಕ್ಕೆ ಸಾಕ್ಷಿಯಾದ ಅದೇ ಪರಿಮಳದ ಬಾಟ್ಲು ಇಂದು ದುರ್ವಾಸನೆಯ ಹಾಸಿಗೆಯಲ್ಲಿ ಮಲಗಿದೆ. ಗೊಂಬೆ ಆಟವಯ್ಯ. ಈ ಗೊಂಬೆನೊಮ್ಮೆ ನೋಡಿ. ಅಪ್ಪ ತನ್ನ ಮುದ್ದು ಮಗಳಿಗಾಗಿ ಪ್ರೀತಿಯಿಂದ ಕೊಡಿಸಿರೋ ಗೊಂಬೆ. ಅಪ್ಪ ಕೊಡಿಸಿರೋ ಈ ಉಡುಗೊರೆ ನೋಡಿ ಆ ಮಗಳು ಎಷ್ಟು ಖುಷಿ ಪಟ್ಟಿದ್ಲೋ ಏನೋ ಅಲ್ಲ. ಆ ಮುದ್ದು ಮಗಳ ಮಡಿಲಲ್ಲಿ ಈ ಗೊಂಬೆ ಅದೆಷ್ಟು ದಿನ ಮಗುವಾಗಿ ಮಲಗಿತ್ತೋ ಏನೋ. ಆದರೆ ಇಂದು ಮಗಳು ದೊಡ್ಡೋಳಾದ್ಲು, ಗೊಂಬೆ ಹಾಳಾಯಿತು. ಈಗ ಈ ಗೊಂಬೆ ಅವಶ್ಯಕತೆ ಯಾರಿಗೂ ಇಲ್ಲ. ಗಡಿಯಾರ. ಈ ಗಡಿಯಾರನೊಮ್ಮೆ ನೋಡಿ. ಯಾರ್ದೋ ಮನೆ ಗೋಡೆಯಲ್ಲಿ ಅದೆಷ್ಟೋ ವರ್ಷಗಳಿಂದ ಎಲ್ರಿಗೂ ಸಮಯದ ಬೆಲೆ ತಿಳಿಸ್ತಾನೇ ಇತ್ತು, ಎಚ್ಚರಿಸ್ತಿತ್ತು. ಪಾಪ ಎಲ್ಲರನ್ನೂ ಎಚ್ಚರಿಸಿ ಈಗ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದೆ. ಆ ಮುಳ್ಳುಗಳು ಗಡಿಯಾರ ಉಸಿರು ನಿಲ್ಲಿಸಿದ ಸಮಯನ ಈಗಲೂ ತೋರಿಸ್ತಾ ಇದೆ. ಆದರೆ ಕೆಟ್ಟೋದ ಸಮಯನ ಯಾರೂ ನೋಡೋದಿಲ್ಲ. ಚಪ್ಪಲಿ. ಇದು ಯಾರೋ ಒಬ್ಬ ಸುಂದರವಾದ ಹೆಣ್ಣಿನ ಕಾಲನ್ನು ರಕ್ಷಣೆ ಮಾಡಿರೋ ಈ ಚಪ್ಪಲಿನೇ ಇರಬೇಕು. ಅವಳನ್ನು ಹೊತ್ಕೊಂಡು ಎಲ್ಲೆಲ್ಲಿ ಓಡಾಡಿತ್ತೋ ಏನೋ. ನೋಡೋಕ್ಕೆ ಎಷ್ಟು ಚಂದ ಇದೆ. ಒಂದೇ ಒಂದು ಕೆಟ್ಟ ಕಲೆ ಇಲ್ಲ. ಎಂಥ ಕುಸುರಿ, ಎಂಥ ರಚನೆ. ತುಂಬ ಬೆಲೆ ಬಾಳೋ ಈ ಚಪ್ಪಲಿ ಆದರೂ ಕಸದ ರಾಶಿ ಸೇರಿದೆ. ಯಾಕೆ ಗೊತ್ತಾ? ಇದರ ಇನ್ನೊಂದು ಜೊತೆ ಎಲ್ಲೋ ಕಳೆದೋಗಿದೆ. ಜೊತೆಗಾರನ್ ಕಳ್ಕೊಂಡ ಒಂಟಿ ಚಪ್ಪಲಿ ಎಷ್ಟೇ ಕಾಸ್ಟ್ಲಿದಾದರೂ ಅದಕ್ಕೆ ಬೆಲೆ ಇಲ್ಲ. ಕ್ಯಾಲೆಂಡರ್ ನೋಡಿ, ಎಂಥ ವಿಪರ್ಯಾಸ. ಈ ಭೂಮಿ ಮೇಲೆ ಒಂದೊಂದು ವಸ್ತುವಿಗೂ ಒಂದೊಂದು ಆಯಸ್ಸು. ಈ ಕ್ಯಾಲೆಂಡರ್ ನೋಡಿ, 365 ದಿನಾನೂ ನಮಗೆ ತಾರೀಖು ತೋರಿಸ್ತಾ ಇತ್ತು. ಬರೀ ಒಂದೇ ವರ್ಷದಲ್ಲಿ ಅದರ ಆಯುಸ್ ಮುಗಿದೋಯ್ತು. ವರ್ಷದ 365 ದಿನಗಳು ದುಡಿದು ಕರ್ತವ್ಯ ಮುಗಿಸಿ ಈಗ ರಿಟೈರ್ಡ್ ಆಗಿದೆ. ದಿನಪತ್ರಿಕೆ. ಹಬ್ಬಬ್ಬ, ನೆನ್ನೆ ತಾನೇ ಮೈಯೆಲ್ಲ ಬಿಸಿ ಬಿಸಿ ಸುದ್ದಿನ ಕಟ್ಕೊಂಡು ನಮ್ಮ ಮನೆಗೆ ಬಂದ ದಿನಪತ್ರಿಕೆ ಇಂದು ತಣ್ಣಗಾಗೋಗಿದೆ. ಅದಕ್ಕೆ ಅನ್ನೋದು ಟುಡೇಸ್ ನ್ಯೂಸ್ ಪೇಪರ್ ಈಸ್ ಟುಮಾರೋಸ್ ವೇಸ್ಟ್ ಪೇಪರ್ ಅಂತ. ಇಷ್ಟೊಂದು ವಸ್ತುಗಳು, ಎಷ್ಟೊಂದು ಸಣ್ಣ ಕಥೆಗಳು. ಒಂದು ಕಾಲದಲ್ಲಿ ಸಂಭ್ರಮಕ್ಕೆ, ಸಡಗರಕ್ಕೆ, ಸಂತೋಷಕ್ಕೆ, ಪ್ರೀತಿಗೆ, ಮಧುರ ನೆನಪುಗಳಿಗೆ ಸಾಕ್ಷಿಯಾದ ವಸ್ತುಗಳೆಲ್ಲ ಇವತ್ತು ಎಲ್ಲವನ್ನೂ ಬಿಟ್ಟು ಕಸದ ರಾಶಿಯಲ್ಲಿ ಕರಗ್ತಾ ಇದೆ. ಎಂತೆಂಥ ದುಬಾರಿ ವಸ್ತುಗಳು ಅವಶ್ಯಕತೆ ಮುಗಿದ ಮೇಲೆ ಬಂದು ಬೀಳೋದೇ ಇಲ್ಲಿ. ಮನುಷ್ಯ ಕೂಡ ಇಷ್ಟೇನೆ. ಎಷ್ಟೇ ದೊಡ್ಡವನಿರಲಿ, ಎಷ್ಟೇ ಸಣ್ಣವನಾಗಲಿ, ಬಡವ ಆಗಲಿ, ಶ್ರೀಮಂತ ಆಗಲಿ, ಅವಶ್ಯಕತೆ ಮುಗಿದ ಮೇಲೆ ಬಂದು ಸೇರೋದು ಮಣ್ಣಿಗೇನೆ.